ಇರಾನ್, ಇಸ್ರೇಲ್, ಯುಎಸ್ ಮಧ್ಯದ ವಾರ್ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಬಹ್ರೇನ್ನ ಬಾಪ್ಕೋ ತೈಲ ನಿಕ್ಷೇಪದ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಇರಾನ್ನ ಡ್ರೋನ್ ದಾಳಿಗೆ ಬಾಪ್ಕೋ ತೈಲ ಘಟಕ ಧಗಧಗಿಸಿದೆ. ಮುಗಿಲೆತ್ತರಕ್ಕೆ ಹೊಗೆ ಆವರಿಸಿದೆ. ಬಹ್ರೇನ್ನ ಅತಿ ದೊಡ್ಡ ಬಂದರಿನ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡಿರುವ ಮಾಹಿತಿ ಇದೆ. ಬಾಪ್ಕೋ ಎನರ್ಜೀಸ್ ಬಹ್ರೇನ್ನಲ್ಲಿರುವಂತಹ ಪ್ರಮುಖ ತೈಲ ಘಟಕ ರಿಫೈನರಿ ಸೆಂಟರ್ ದಿನಕ್ಕೆ 3,80,000 ಬ್ಯಾರೆಲ್ನಷ್ಟು ತೈಲ ಉತ್ಪಾದನೆ ಇಲ್ಲಾಗುತ್ತೆ. ಅದೇ ತೈಲ ಘಟಕದ ಮೇಲೆ ಆ ತೈಲ ಘಟಕದ ವೇರ್ ಹೌಸ್ಗೆ ಡ್ಯಾಮೇಜ್ ಆಗಿರೋದು. ಬಟ್ ಎಷ್ಟು ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ನಾವು ಅಸೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಾಪ್ಕೋ ಎನರ್ಜೀಸ್ ಕಂಪನಿ ತಿಳಿಸಿದೆ. ತೈಲ ಘಟಕಗಳ ಮೇಲೆ, ಅಲ್ಲಿನ ಪ್ರಮುಖ ಪವರ್ ಸೆಂಟರ್ಗಳ ಮೇಲೆ ಅಮೆರಿಕ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದೆ. ನಿನ್ನೆಯಷ್ಟೇ ಟ್ರಂಪ್ ಮತ್ತೆ ಟ್ರೂತ್ನಲ್ಲಿ ಪೋಸ್ಟ್ ಹಾಕಿದ್ರು. 48 ಗಂಟೆಗಳ ಸಮಯ ಬಾಕಿ ಉಳಿದಿದೆ. ಮಾತುಕತೆಗೆ ಬರದೇ ಇದ್ರೆ, ಸ್ಟ್ರೈಟ್ ಆಫ್ ಹಾರ್ಮುಜ್ ಓಪನ್ ಆಗದೇ ಇದ್ರೆ ನೇರವಾಗಿ ನರಕದ ಮಳೆಯನ್ನ ಸುರಿಸ್ತೀವಿ ನಾವು 48 ಗಂಟೆಗಳ ಬಳಿಕ ಅಂತ ಹೇಳಿ ನಿನ್ನೆ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ಅದರ ಬೆನ್ನಲ್ಲೇ, ಅಮೆರಿಕಾದ ಎಚ್ಚರಿಕೆಯ ಬೆನ್ನಲ್ಲೇ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅವರ ಅಸೆಟ್ಸ್ ಏನಿದ್ದಾವೆ, ಅವರ ಆಯಿಲ್ ರಿಫೈನರಿ ಇರಬಹುದು, ಅವರ ಡಿಸಾಲಿನೇಷನ್ ಯೂನಿಟ್ಗಳಿರಬಹುದು, ಅವುಗಳನ್ನ ಗುರಿಯಾಗಿಸಿ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಬಹ್ರೇನ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಿನ್ನೆ ಕುವೈತ್ನ ಮೇಲೆ ದಾಳಿಯಾಗಿತ್ತು. ಕುವೈತ್ನ ಆಯಿಲ್ ರಿಫೈನರಿ ಹಾಗೆ ಡಿಸಾಲಿನೇಷನ್ ಯೂನಿಟ್, ಅಂದ್ರೆ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಕಂಡುಕೊಂಡಿರುವಂತಹ ಪರಿಹಾರ ಅದು. ಸಮುದ್ರದ ನೀರನ್ನ ಕುಡಿಯುವ ನೀರಾಗಿ ವಿವಿಧ ಹಂತಗಳಲ್ಲಿ ಶುದ್ಧೀಕರಿಸಿ ಕನ್ವರ್ಟ್ ಮಾಡಲಾಗುತ್ತೆ. ಆ ಘಟಕಗಳ ಮೇಲೆ ಅಟ್ಯಾಕ್ ಅನ್ನ ಇರಾನ್ ಮಾಡಿತ್ತು. ಇವತ್ತು ಬಾಪ್ಕೋ ಎನರ್ಜೀಸ್ ಮೇಲೆ ದಾಳಿಯನ್ನ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.